ಕಲಾವಿದನ ಮಗ ಆಗಿ ಹುಟ್ಟಿನಿ. 5 ವರ್ಷಕ್ಕೆ ನನಗೆ ಬಣ್ಣ ಬಳಿದ್ರು. ಇಲ್ಲಿ ತನ ಕಲಾ ಜೀವನ ಎಷ್ಟು 64 ವರ್ಷ ಮುಗಿದು ಆ ಕಲಾ ಒಳಗೆ ಬಂದನು. ಬಂದ್ರೆ ಎಲ್ಲಿ ಯಾವಾಗೂ ಯಾರ ಕೈಲಿನೂ ಒಂದು ಹಿಂಗಾಗೈತೆ ಅಂತ ಅನಿಸ್ಕೊಂಡಿಲ್ಲ. 1997 ನಾನು ಕ್ಯಾಸೆಟ್ ಮಾಡೀನಿ. ಅಶ್ವಿನಿ ಕ್ಯಾಸೆಟ್ ಮಾಲಕರು ನನ್ನ 3 ವರ್ಷ ಬೆನ್ನತ್ತಿ ಕರ್ಕೊಂಡು ಹೋದ್ರು. ಕ್ಯಾಸೆಟ್ ಮಾಡಿ ಕ್ಯಾಸೆಟ್ ಸೂಪರ್ ಹಿಟ್ ಆಗಿಬಿಡ್ತು. ಒಂದು ಇಲ್ಲಿ ನಮ್ಮ ಜಮಖಂಡಿ ತಾಲೂಕು ಟಕ್ಕಳಿಕೆ ಹೊಡೆದಾಗ ಆರ್ಕೆಸ್ಟ್ರಾ ಹೇಳಿದ್ರು. ಅಲ್ಲಿ ಆರ್ಕೆಸ್ಟ್ರಾದಾಗ ಹೋದೆವು. ಫುಲ್ ಹವಾ ಆಗಿದ್ದು. ಹಾಡಾನ ಒಬ್ಬ ಎದ್ದು ನಿಂತು ಏನಂದ್ರಿ, ಏ ಪರೀಟ ಇವ್ರನ್ನೆಲ್ಲ ನಮ್ಮ ಹೊಲ್ದಾಗ ಕಸ ತೆಗಿಯೋ ಹೆಂಗಸರು ಒಟ್ಟರು ಇವ್ರನ್ನ ಹಾಡ್ತಾರಳತ್ತ ಅಂದ್ಬಿಟ್ರಿ. ಅಂದ್ರೆ ಹೊಸದು ಏನ್ರಿ ಕೇಳ್ಬೇಕಂತ ಅಂದ್ರಿ. ಅವ್ರು ಕೇಳಿದ್ರು ಹೊಸದು ನಾನು ಭಾಳ ಇದಾಗೈತಿ ಕರ್ಸಿದ್ರೆ ಹಾಡಾನ ಹೇಳಿದ್ರಿ. ಅವತ್ತಿಗೇನ ಆರ್ಕೆಸ್ಟ್ರಾ ಮಾಡೋದು ಬಿಟ್ನಿ, ಆಟ ಮಾಡ್ಲಾತೀನಿ ರೀ. ಅಂದ್ರೆ ಸ್ವಾಭಿಮಾನ. ಕಲಾವಿದರ ಕೆಲಸ ಏನಪ್ಪ ಅಂದ್ರೆ ಸಮಾಜವನ್ನು ತಿದ್ದುದು, ಸಮಾಜದಲ್ಲಿ ಇರ್ತಕ್ಕಂಥ ಡೊಂಕ ತಿದ್ದು ಒಬ್ಬ ಕಲಾವಿದನ ಕರ್ತವ್ಯ ರೀ ಅದು. ನಾವೇನು ಮಾಡ್ತೇವಲ್ಲ ಅದನ್ನು ಸಮಾಜ ಮಾಡ್ಕೊತ ಹೋಗತಿ. ಅದನ್ನು ದಯವಿಟ್ಟು ಈಗ ಅಶ್ಲೀಲ ಆಮೇಲೆ ಹಾಪರ್ಬಿ ಹಾಕೊಂಡು ನೃತ್ಯ ಮಾಡೋದು ಇದ್ರ ಬದ್ದಲ್ಲ ತಂದ್ರಿ ನೀವು. ಇನ್ನೊಂದು ಜಾನಪದ ಕಲಾವಿದರು ಹೊಸದಾಗೆ ಬರೆಯೋರಿಗೆ ಏನು ನನ್ನ ರಿಕ್ವೆಸ್ಟ್ಪ ಅಂದ್ರೆ, ಈ ಕಾಲೇಜು ಹುಡುಗಿ, ಶಾಲಿ ಹುಡುಗಿ, ಹೈಸ್ಕೂಲ್ ಹುಡುಗಿ ಈ ಶಬ್ದ ಬಳಸ್ತಾರೆ. ದಯವಿಟ್ಟು ಮುಂದೆ ಬರೆಯೋರಿಗೆ ನಾ ಕೈ ಮುಗಿದು ಕಾಲು ಬಿದ್ದು ಕೇಳ್ಕೊತನು. ಶಾಲಿ ಅಂದ್ರೆ ಏನಂತ ತಿಳ್ಕೊಂಡಾರ್ರಿ ಇವರು. ಶಾಲಿ ಕಾಲೇಜ ಹೈಸ್ಕೂಲ್ ಇವನೇ ಹುಡುಗ್ಯಾರ ಅದನ್ನ ಮಾಡ್ಲಕ್ಕೆ ಹೋಗಾರ. ಅಲ್ಲಿ ಒಂದು ಶಾಲೆ ಅಂದ್ರೆ ಅದು ಒಂದು ದೇವಾಲಯ, ಸರಸ್ವತಿ ದೇವಾಲಯ ರೀ ಅದ, ಹೌದಲ್ರಿ? ಮತ್ತು ಅದನ್ನು ಬಳಸ್ತಾರೋ. ಆಮೇಲೆ ಇನ್ನೊಂದು ನಮ್ಮ ಸಂಸ್ಕೃತಿಗೆ ಧಕ್ಕೆ ತರುವಂಥ ಸಾಹಿತ್ಯ. ನನ್ನ ಮನ್ಯಾಗೇನು ಟೇಪ್ ಇಲ್ಲ, ಟಿ ವಿ ಇಲ್ಲ, ಸತ್ಯ ದೇವರಾಣಿ ಮಾಡಿ ಹೇಳ್ತಾನೋ. ಎಲ್ಲರೇ ಕೇಳಿರ್ತೀನಿ. ನನ್ನ ಹಾಡ ನನ್ನ ಕೇಳೋದಿಲ್ಲ. ಕೇಳ್ಬೇಕಂದ್ರೆ ನಾ ಯಾರ್ದೋ ಟೇಪ್ ಇಸ್ಕೊಂಬಂದು ಕೇಳ್ತೀನಿ. ಪಡ್ಸಲ್ಗೆ ಆಗಿದ್ದಾಗ ನನ್ನ ಹಾಡ ರೀಲ್ ಕ್ಯಾಸೆಟ್ ಇದ್ದಾಗ ಈಗ ಕೇಳೋದಿಲ್ಲ. ಆದರೆ ನಾ ಹೊಲ್ದಾಗಿರ್ತೀನೋ, ಟ್ಯಾಕ್ಟರ್ದಾಗ ಹಚ್ಚಿರ್ತಾರೋ, ಅಲ್ಲಿ ಅವು ಶಬ್ದಗಳು ಕಿವಿಗೆ ಬೀಳ್ತಾವ್ರಿ. ಜೀವ ಆದಂಗೆ ಆಕೈತಿ ನಂದು. ಒಬ್ಬ ಹೇಳ್ತಾನೋ, ನಿನ್ನ ಗಂಡನಕ್ಕಿಂತ ಮೊದಲು ನಾನು ನಿನ್ನ ಮುಟ್ಟಿನಂತ ಹೇಳ್ತಾನೆ. ಏನ್ರಿ ಅದನ್ನು ವಿಚಾರ ಮಾಡ್ಬೇಕು ನಾವು. ಗಂಡನಕ್ಕಿಂತ ಮೊದಲು ಇವ್ ಮುಟ್ಟಿದ್ದಂದ್ರೆ ಇವನ್ ಹೆಣಿತಿ ಮತ್ತೊಬ್ಬನ ಕೈಲಿ ಮುಟ್ಟಿಸ್ಕೊಂಡು ಬಂದಿರ್ತಾನೆ ಅನ್ನೋದು ವಿಚಾರ ಇರ್ಬೇಕು ಅವನಿಗೆ. ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಮನ್ಯಾಗ ಅಕ್ಕ, ತಂಗಿ, ತಾಯಿ, ನಮ್ಮ ಹೆಂಡ್ರು ಇರ್ತಾಳೆ. ನಾವೊಂದು ಹಾಡ ಬರೋದ್ರೂ ನಾನು ಹೆಂಡ್ತಿ ಮುಂದೆ ಮೊದಲು ಹಾಡಿ, ಆಕೆಗೆ ಪಕ್ಕ ಕನ್ನಡ ಬರೋದಿಲ್ಲ ರೀ, ಮಹಾರಾಷ್ಟ್ರದಕ್ಕೆ. ಆಕೆ ಕೇಳ್ತೀನಿ ನಾನು, ಆಕೆಗೆ ಏನು ಜ್ಞಾನ ಏನೋ ಒಂದು ಲೈನ್ದಾಗ ಏನಾಗಿತ್ತು ಅಂದ್ರೆ ಅದು ಬರೋಬ್ರಿ ಆಗಿಲ್ರಿ ಇರ್ತಾಳ್ರಿ ಆಕೆ. ಏನ್ರಿ ಅದಕ್ಕೆ ಅದನ್ನು ನಾವು ವಿಚಾರ ಮಾಡಿ ಇದನ್ನು ಮಾಡ್ಬೇಕು. ನಾವು ಸಮಾಜಕ್ಕೆ ಏನು ಬಿತ್ತೀವೋ ಅದ ಬೆಳಿತೈತಿ. ಅದಕ್ಕೆ ದಯವಿಟ್ಟು ನಾ ಇಂಥ ಕಾರ್ಯಕ್ರಮ ನಾ ಎಲ್ಲಿ ಅದು ಎದುರಾಗೂ ಭಾಗವಹಿಸೋದಿಲ್ಲ. ನಾ ಕಲಾವಿದ ಹೌದು, ಆದರೆ ನಾ ಎಲ್ಲರೂ ಬರೀ ಮಾತಾಡೋದು ಬಿಟ್ಟು ಮಾಡ್ತಾರೆ. ದಯವಿಟ್ಟು ಹಂಗೆ ಆಗಬಾರ್ದು. ಈಗೇನು ಮಾಡಿಲ್ಲ, ಇದು ಭಾಳ ಚಲೋ. ಇದನ್ನು ನಿರ್ಧಾರವಾಗಿ ದಂಡಿಗೆ ಹಚ್ಚುವಂಥ ಕೆಲಸ ಮಾಡಿರತ್ತೆ ಎಲ್ಲರಲ್ಲಿ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.